Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಶನಿ ಮೀನರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ಯಾವ್ಯಾವ ಲಗ್ನ ಅಥವಾ ರಾಶಿಗಳಿಗೆ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ವಿಡಿಯೋದಲ್ಲಿ ನಾವು ಮೇಷ ರಾಶಿ ಅಥವಾ ಮೇಷ ಲಗ್ನ, ದಯವಿಟ್ಟು ಇಬ್ರು ಇದನ್ನೇ ತಗೊಳ್ಳಿ, ಇಬ್ರುವೆ. ಸೊ ಲಗ್ನ ಮತ್ತೆ ರಾಶಿ ಎರಡೂ ಭಾವಗಳಿಗೆ ಸಂಬಂಧಪಟ್ಟ ಹಾಗೆ ಇದೇ ಅಂಶನ ತಗೊಳ್ಳಿ. ಹಾಗೆ ಇನ್ನೊಂದು ವಿಚಾರ, ಇಲ್ಲಿ ಸಾಡೆ ಸಾತಿ ಇಂಪ್ಯಾಕ್ಟ್ ಯಾರ್ಯಾರಿಗೆ ಮೀನ, ಮೇಷ, ಹಿಂದೆ ಸೊ ಕುಂಭದವರಿಗೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾಶಿ ಬಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನ ಕೊಡುತ್ತೆ, ಲಗ್ನ ಬಂದು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನ ಕೊಡುತ್ತೆ. ಈ ವಿಡಿಯೋದಲ್ಲಿ ನಾವು ಮೇಷಕ್ಕೆ ಹೋಗೋಣ. ಒಂದು ವೇಳೆ ನಿಮ್ದು ಮೇಷ ಲಗ್ನ ಆಗಿದ್ರು ಸೊ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿರುತ್ತೆ. ದಶಾಭುಕ್ತಿಗಳು ಚೆನ್ನಾಗಿದ್ರೆ ಗೋಚಾರದಲ್ಲಿ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ರಾಶಿ ಬೇರೆ ಲಗ್ನ ಬೇರೆ ಆಗಿದ್ರು ಕೂಡ ಸೊ ಇಲ್ಲಿ ಏನ್ 12 ಮನೆಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ವಾ, ಅದರಲ್ಲಿ ಪಾಯಿಂಟ್ಸ್ ನ ತಗೊಳ್ಳಿ. ಈಗ ಇದು ಗೋಚಾರ ಲಗ್ನ ಫಲಗಳು. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ರೆಮಿಡೀಸ್ ನ ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕುಜ ಕೇತು. ಈಗ ಸೊ ಟ್ರಾನ್ಸಿಟ್ ಅಲ್ಲಿ ಹೇಗಿರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಎಂಡ್ ಆಫ್ ದ ಡೇ ನಿಮ್ಮ ದಶಾ, ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳು ಹಾಗೆ ಪೆಂಡಿಂಗ್ ಕರ್ಮಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಂಡಿದ್ರೆ ಇಲ್ಲಿ ಖಂಡಿತ ನಿಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಡೋಂಟ್ ವರಿ, ಎಲ್ಲಾ ಟೈಮಲ್ಲೂ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಫೈನ್, ಬನ್ನಿ ಮೇಷ ರಾಶಿ ಅಥವಾ ಲಗ್ನದವರಿಗೆ 2025 ಮಾರ್ಚ್ 29ನೇ ತಾರೀಕಿಂದ 2027ರ ತನಕ ಸೊ ಶನಿ ಎಲ್ಲಿರ್ತಾರೆ? ಮೀನ ರಾಶಿಯಲ್ಲಿ ಇರ್ತಾರೆ. ಸೊ ಇಲ್ಲಿ ಏನೇನ್ ಫಲಗಳನ್ನಂತ ನೋಡೋಣ. ಅದಕ್ಕೂ ಮೊದಲು ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. ಐ ಥಿಂಕ್ ಆಲ್ರೆಡಿ ನ್ಯೂಸ್ ಅಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಶನಿ ಹೋಗಿರೋದು ಎಲ್ಲಿ? ಗುರುವಿನ ಮನೆಯಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ಮೀನರಾಶಿದು, ಬಟ್ ಇನ್ನೊಂದು ಜಸ್ಟ್ ಒಂದ್ಸರಿ ನಿಮ್ಗೆ ಕನ್ಫರ್ಮೇಶನ್ಗೆ, ಯಾರ್ಯಾರು ಗುರುಗಳ ಸ್ಥಾನದಲ್ಲಿ ಕೂತ್ಕೊಂಡು ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಒಂದು, ಎರಡನೇದು ಸೊ ಗುರುಗಳ ಮಠಾಧಿಪತಿಗಳಾಗಿರ್ಬೋದು, ಗುರುಗಳಾಗಿರಬಹುದು, ಟ್ರಸ್ಟ್ಗಳಾಗಿರಬಹುದು, ಅಥವಾ NGOs ನಡೆಸ್ತಾ ಇರೋರಾಗಿರ್ಬಹುದು, ಇಲ್ಲಿ ತನಕ ಏನಾದ್ರೂ ಗೊತ್ತೋ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡಿದ್ರೆ ಫಸ್ಟ್ ರೆಮಿಡೀಸ್ ಮಾಡ್ಕೊಂಡು ಸಾರಿ ಕೇಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ 2.5 ವರ್ಷದಲ್ಲಿ ಶನಿ ಸುಮ್ನೆ ಬಿಡಲ್ಲ, ಲಾಕ್ ಮಾಡೇ ಮಾಡ್ತಾನೆ. ಸೊ 12ನೇ ಮನೆ ನಾವು ಜೈಲ್ ಅಂತ ಕೂಡ ಹೇಳ್ತೀವಿ, ಐಸೋಲೇಷನ್ ಅಂತ ಹೇಳ್ತೀವಿ. ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಅಥವಾ ದೇಶ ಬಿಟ್ಟು ಹೋಗ್ಬೇಕಾಗತ್ತೆ ತಪ್ಪು ಮಾಡಿದ್ರೆ ಮಾತ್ರ. ಸೊ ನಿಮ್ಮ ಸುತ್ತಮುತ್ತಲಿನ ಜನನು ಅಷ್ಟೇನೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು 2.5 ವರ್ಷದಿಂದ ಎಷ್ಟೊಂದು ಭೂಮ್ ಆಗಿತ್ತಲ್ವಾ, ತುಂಬಾ ಜನ ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದ ಕ್ವಿಟ್ ಕೂಡ ಆಗ್ತಾರೆ. ಸೊ ಇದಿಷ್ಟು ಜಸ್ಟ್ ಹೇಳ್ಬೇಕಷ್ಟು ಹೇಳಿದೀನಿ. ಫೈನ್, ಮೇಷ ರಾಶಿ ಅಥವಾ ಮೇಷ ಲಗ್ನ. ಸೊ ಇಲ್ಲಿ 2 ಪಾಯಿಂಟ್ ನ ಮೇನ್ ಆಗಿ ತಿಳ್ಕೊಳ್ಳಿ. ಲಗ್ನಾಧಿಪತಿ ಫಸ್ಟ್ ಲ್ಯಾಡ್ ಸಿಟ್ಟಿಂಗ್ ಇನ್ ಥರ್ಡ್ ಹೌಸ್. ಅದ್ರ ಅರ್ಥ ಏನು? ಲಗ್ನ ನಿಮ್ಮ ದೇಹ, ಅಂದ್ರ ಅರ್ಥ ದೇಹಕ್ಕೆ ಹೆಚ್ಚು ಕೆಲಸ, ತುಂಬಾ ಹಾರ್ಡ್ ವರ್ಕ್. ಸೊ ಲಗ್ನಾಧಿಪತಿ ಇದ್ರಲ್ಲಿ ಕುತ್ಕೊಂಡ್ರೆ 3ನೇ ಮನೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ. ಎನಿವೆ ಮೇಷ ಲಗ್ನದವ್ರು ಹೆಚ್ಚು ವರ್ಕ್ ಮಾಡ್ತಾರೆ. ಈ ಬಾರಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಾಡೆ ಸಾತಿ ಇಂಪ್ಯಾಕ್ಟ್ ಇರೋದ್ರಿಂದ ಮನಸ್ಸಿಗೂ ತೊಂದರೆ, ದೇಹಕ್ಕೂ ತೊಂದರೆ. ಹಾಗಾಗಿ ಮೊದಲನೇದಾಗಿ ಹೆಲ್ತ್ ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನ ಲಾರ್ಡ್ ಸಿಟ್ಟಿಂಗ್ ಇನ್ ಥರ್ಡ್ ಹೌಸ್. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹ ಜನಗಳು ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ಜನಗಳು ಇರೋದ್ರಿಂದ ಡೋಂಟ್ ವರಿ, ಡೋಂಟ್ ಕೇರ್. ಸೊ ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ಅಂಡ್ 3ನೇ ಮನೆನ ನಾವು ತಮ್ಮಂದಿರು ಅಥವಾ ತಂಗಿಯರಿಗೆ ತಗೊಳ್ಳೋದ್ರಿಂದ ಇವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಶನ್ ಸೊ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಾಡುವ ಮುನ್ನ ಒಮ್ಮೆ ಯೋಚನೆ ಮಾಡಿ ನೀವು ಡಿಸಿಷನ್ ನ ತಗೊಳ್ಳಿ. ತಮ್ಮ ಅಥವಾ ತಂಗಿ ಜೊತೆ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಅವರ ದಶಾಭುಕ್ತಿ ಏನಾದ್ರು ಚೆನ್ನಾಗಿದ್ರೆ ಓಕೆ, ಅದರ್ವೈಸ್ ಸೊ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಲಿಕ್ಕೆ ಹೇಳಿ. ನೆಕ್ಸ್ಟ್, ಯಾರಿಗಾದ್ರೂ ಹೆಲ್ತ್ ವಿಚಾರದಲ್ಲಿ ಥೈರಾಯ್ಡ್ ಇದ್ರೆ, ಸೊ ಥೈರಾಯ್ಡ್ ಇದ್ರೆ ಸ್ವಲ್ಪ ಉಲ್ಬಣ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಬ್ಲಡ್ ಇನ್ಫೆಕ್ಷನ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಈ ಬಾರಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗುತ್ತೆ. ಸೊ ಟೋಟಲಿ ನೆಕ್ಸ್ಟ್ 3ನೇ ಮನೆ ಅಂತ ಹೇಳಿದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಕಮ್ಯುನಿಕೇಶನ್, ಸ್ಪೋರ್ಟ್ಸ್ ಇದ್ರಲ್ಲಿ ಯಾರಿದ್ದಾರೆ ಈ ಬಾರಿ ಇವ್ರಿಗೆ ಸೊ ತುಂಬಾ ಲಾಂಗ್ ಟ್ರಾವೆಲ್ಸ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅವಶ್ಯಕತೆ ಇಲ್ಲದೆ ಇರೋದು. ಸೊ ಇವತ್ತು ಟಿಕೆಟ್ ಬುಕ್ ಆಗುತ್ತೆ, ನಾಳೆ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗೆ ನೀವುಗಳು ಕೂಡ
ಟ್ರಿಪ್ಗಳೇನಾದ್ರು ಹೋಗ್ಬೇಕಂದ್ರೆ ಇವತ್ತು ಟಿಕೆಟ್ ಬುಕ್ ಆಗುತ್ತೆ, ನಾಳೆ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿ ಮನಿ ವೇಸ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಪ್ರಾಪರ್ಟಿ ಸೇಲ್ ಮಾಡುವಾಗ ಬಿ ಕೇರ್ಫುಲ್, ಲಾಸ್ ಆಗುತ್ತೆ ನಿಮಗೆ ಈ ಬಾರಿ. ಬಿ ಕೇರ್ಫುಲ್. ಅಂಡ್ ಮನೆ ಚೇಂಜ್ ಮಾಡೋರು ಯಾರಾದ್ರೂ ಇದೆ, ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ ನಾವು ಲಗ್ನಾಧಿಪತಿ ಥರ್ಡ್ ಅಲ್ಲಿ ಇದೆ, ಮುಗೀತು. ಸೆಕೆಂಡ್ ಲಾರ್ಡ್ ಬರೋಣ. ಸೆಕೆಂಡ್ ಲಾರ್ಡ್ ಯಾರು? ಎರಡನೇ ಮನೆ ಅಧಿಪತಿ ಮತ್ತೆ ಸೊ ಅವರೇ ಇವ್ರಿಗೆ ಏಳನೇ ಮನೆ ಅಧಿಪತಿ ಕೂಡ. 2-7 ಕಾಂಬಿನೇಷನ್. ನಾವು ಶನಿ ಟ್ರಾನ್ಸಿಟ್ ಮಾತಾಡ್ತಾ ಇದೀವಿ, ಅಲ್ಲಿ ಗುರು ಇದೆ ಅಂತ ತಗೋಬಿಡಿ. ಮತ್ತೆ ಎರಡನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ? 12ರಲ್ಲಿ. ಉಚ್ಚ ಪ್ಲಸ್ ವಕ್ರ. ಉಚ್ಚ ಪ್ಲಸ್ ವಕ್ರ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಅತಿಯಾದಂತಹ ಲಾಸ್. ಯಾಕೆ? 12ನೇ ಮನೆ ಶುಕ್ರ ಉಚ್ಚ ಅಲ್ವಾ? ಎಸ್, ಯು ಆರ್ ರೈಟ್. ಬಟ್ ಸೆಕೆಂಡ್ ಲಾರ್ಡ್ ಸಿಟಿಂಗ್ ಇನ್ 12th ಹೌಸ್ ಶುಕ್ರ ಉಚ್ಚ ಯಾವ ವಿಚಾರವಾಗಿ? ಖರ್ಚಿನ ವಿಚಾರವಾಗಿ. ಸೊ ಬಿ ಕೇರ್ಫುಲ್ ಆನ್ ಯುವರ್ ಬಿಸ್ನೆಸ್ ಅಂಡ್ ನಿಮ್ಮ ಪರ್ಸನಲ್ ಲೈಫ್. ಅಂತ ಹೇಳಿದ್ರೆ ಕುಟುಂಬದಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳು, ತಾಯಿಯಿಂದ ಹಿಡಿದು ತಾಯಿ, ತಂಗಿ, ಹೆಂಡತಿ, ಸೊ ಎಲ್ಲಾ ಲೇಡೀಸ್ನ ತಗೊಳ್ಳಿ. ಹೆಣ್ಣು ಮಕ್ಕಳಿಗೆ ಸಡನ್ ಆಗಿ ಖರ್ಚು, ಅಂದ್ರೆ ಮದುವೆ ಸೆಟ್ ಆಗ್ಬೋದು ಸಡನ್ ಆಗಿ, ಅದರಿಂದ ಸಾಲ ಮಾಡೋ ಪರಿಸ್ಥಿತಿ ಬರುತ್ತೆ. ಅಥವಾ ಸಡನ್ ಆಗಿ ಹೈಯರ್ ಎಜುಕೇಶನ್ಗೆ ಬೇರೆ ಕಡೆ ಹೋಗೋ ಪರಿಸ್ಥಿತಿ, ಅದರಿಂದ ಲಾಸ್ ಆಗೋ ಸಾಧ್ಯತೆ. ಅಥವಾ ಸಡನ್ ಆಗಿ ಅನ್ವಾಂಟೆಡ್ ಆಗಿ ಬಿಸ್ನೆಸ್ ನ ಓಪನ್ ಮಾಡೋ ಪ್ಲಾನ್ ಬರುತ್ತೆ, ಅದರಿಂದ ಲಾಸ್. ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ಬೋದು. ಬಿ ಕೇರ್ಫುಲ್. ಯಾರಾದ್ರೂ ಚೀಟಿ ವ್ಯವಹಾರಗಳು ಅಥವಾ ಫೈನಾನ್ಸ್ ರಿಲೇಟೆಡ್ ವ್ಯವಹಾರ ನಡೆಸ್ತಾ ಇದ್ರೆ ಖಂಡಿತ ಲಾಸ್ ಆಗುತ್ತೆ. ಹಾಕಿರೋರ್ಗೂ ಲಾಸು. ಯಾರು ಮೇಷ ರಾಶಿಯವರಿದ್ರೆ ಮಾತ್ರ ಅಥವಾ ಮೇಷ ಲಗ್ನದವರಿದ್ರೆ ಮಾತ್ರ ತಗೊಂಡಿರೋರು ಲಾಸು. ನಿಮ್ಮ ದಶ ಚೆನ್ನಾಗಿದ್ರೆ ಇಲ್ಲಿ ಭಯ ಪಡಬೇಡಿ. ದಶ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಗೋಚಾರ ಲಗ್ನಗಳು ಹೆವಿ ಪ್ರಾಬ್ಲಮ್ ಮಾಡುತ್ತೆ. ಕ್ಲಿಯರಾ? ಸೊ ಎರಡನೇ ಮನೆ ಸಡನ್ ಆಗಿ ಆ ಕುಟುಂಬದಲ್ಲಿ ಯಾರಿಗಾದ್ರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಬರ್ಬೋದು. ಯಾಕೆ ಗರ್ಭಕೋಶ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಎರಡನೇ ಮನೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ನಾವು ತಗೊಂಡಿದೀವಿ. ಅಂಡ್ ಕೇತು ದೃಷ್ಟಿ ಬೇರೆ ಬಿದ್ದಿರೋದ್ರಿಂದ ಸೊ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದಾದ ನಂತರ ಮಕ್ಕಳ ವಿಚಾರದಲ್ಲಿ ಅನವಶ್ಯಕವಾದಂತಹ ಖರ್ಚಿದೆ. ಲೈಕ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು. ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳ ಕಡೆಯಿಂದ ತೊಂದರೆ ಆಗುತ್ತೆ, ಹೆಣ್ಣು ಮಕ್ಕಳಾದ್ರೆ ಗಂಡು ಮಕ್ಕಳ ಕಡೆಯಿಂದ ತೊಂದರೆ ಆಗುತ್ತೆ. ಕೆಲವೊಂದು ವಿಚಾರವಾಗಿ ಅದೇ ಹೇಳಿದಲ್ಲ, ಅನ್ವಾಂಟೆಡ್ ಥಿಂಗ್ಸ್. ಸೊ ಹಾಗಾಗಿ 2-7-12 ಕಾಂಬಿನೇಷನ್ 12 ಹಿಟ್ ಆಗಿರುತ್ತೆ. ಹಂಗಾಗಿ ಡೆಫಿನೆಟ್ಲಿ ಖರ್ಚು ಇದೆಲ್ಲಾ ಮಾರ್ಗಗಳಿಂದ ಬರುತ್ತೆ. ಇದಿಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಯಾರೋ ಸೈಟ್ ತಗೊಂತಾ ಇದಾರೆ, ನಾವು ತಗೋಬೇಕು ಅಂತ ಹೇಳಿ ಸಡನ್ ಆಗಿ ಸೈಟ್ ತಗೊಳ್ಳೋದು, ಅಥವಾ ಅದು ನಿಮ್ಮ ಹತ್ರ ಅಷ್ಟು ಹಣ ಇರಲ್ಲ, ಬಟ್ ಆದ್ರೂ ಇನ್ನೊಂದ್ 2-3 ಫ್ಲೋರ್ ಮೇಲೆ ಮನೆ ಕಟ್ಸೋದು. ಸೊ ಸಾಲ, ಈಗ ಮಾಡಿದ ಸಾಲ, ಯಾವುದೇ ಜಾತಕನಾಗಲಿ ಸಾಲ, ಸಾಡೆ ಸಾತಿ ನಡೆಯುವಾಗ ಮಾಡಿದ ಸಾಲ ಅಷ್ಟು ಬೇಗ ಕ್ಲಿಯರ್ ಆಗಲ್ಲ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್, ಸೊ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅದನ್ನ ಹೊರತುಪಡಿಸಿ ಸೊ ಇಟ್ಸ್ ಗುಡ್. ಅಂಡ್ ವೆಹಿಕಲ್ಸ್, ಎಸ್ಪೆಷಲಿ ಕಾರು, ಲೋನ್ ಮಾಡಿ ಕಾರ್ ತಗೊಂಡು ನಾನು ಕ್ಯಾಬ್ ನಡೆಸ್ತೀನಿ ಅಥವಾ ನಾನು ಅರ್ನ್ ಮಾಡ್ತೀನಿ ಅನ್ನೋರು ದಯವಿಟ್ಟು ವೈಯಕ್ತಿಕ ಜಾತಕ ಚೆಕ್ ಮಾಡ್ಕೊಂಡು ಎಂಟ್ರಿ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಮೂರನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ? ಅಗೈನ್ 12ರಲ್ಲಿ ಕೂತಿದ್ದಾರೆ. ಸೊ ಮೂರನೇ ಮನೆ ಅಧಿಪತಿ ಯಾರು? ಮೂರನೇ ಮನೆ ಅಧಿಪತಿ ಬುಧ. ಎಲ್ಲಿ ಕೂತಿದ್ದಾರೆ? 12ನೇ ಮನೆ ಪ್ಲಸ್ ನೀಚ. ಅಲ್ಲಿ ನೀಚ ಭಂಗ ರಾಜಯೋಗ ಆಗೋದಿಲ್ಲ. ಶುಕ್ರ ರೆಟ್ರೋಗ್ರೇಡ್ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಕೇಳ್ತೀರಾ ಆಮೇಲೆ, ಅಲ್ಲಿ ಶುಕ್ರ ಇದಾನಲ್ಲ, ನೀಚ ಭಂಗ ರಾಜಯೋಗ ಆಯ್ತಲ್ಲ, ಇಲ್ಲ ಬರೋದಿಲ್ಲ. ಶುಕ್ರ ರೆಟ್ರೋಗ್ರೇಡ್ ಆಗಿದ್ದಾರೆ. ಸೊ ಇಷ್ಟೊಂದು ಮೆಲಿಫಿಕ್ ಪ್ಲಾನೆಟ್ಸ್ ಜೊತೆ ಇದ್ರೆ ಶುಕ್ರ ಏನಾಗುತ್ತೆ? ಸೊ ಡಿಗ್ರಿ ವೈಸ್ ಕೂಡ ನೋಡಿ ಗೊತ್ತಾಗುತ್ತೆ. ಥರ್ಡ್ ಲಾರ್ಡು ಮತ್ತೆ ನಿಮ್ಗೆ ಅವರು 3 ಮತ್ತು 6ನೇ ಮನೆ ಅಧಿಪತಿ. 3 ಮತ್ತೆ 6ನೇ ಅಧಿಪತಿ ನೀಚ. ಸೊ 3ನೇ ಮನೆಗೆ ಸಂಬಂಧಪಟ್ಟಾಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಏನೇನಂತ ಹೇಳಿದ್ರೆ. ಸೊ 3ನೇ ಮನೆ ಬುಧ ಆಗಿರೋದ್ರಿಂದ ಮಕ್ಕಳ ಕೈಗಳಿಗೆ ಪೆಟ್ಟಾಗೋ ಸಾಧ್ಯತೆ ಇರುತ್ತೆ. ಸೊ ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್. ಸ್ವಿಮ್ಮಿಂಗ್ ಮಾಡುವಾಗ ಬಿ ಕೇರ್ಫುಲ್. ಅಥವಾ ಮನೇಲೆ ಏನಾದ್ರು ಸೊ ಮೆಟ್ಲು ಹತ್ತವಾಗ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ 6ನೇ ಮನೆ ಅಧಿಪತಿ ಕೇತು, ಹಾಗೆ 3 ಮತ್ತು 6ನೇ ಮನೆ ಅಧಿಪತಿನ ಕೇತು ನೋಡ್ತಾ ಇರೋದ್ರಿಂದ ಕೆಲವರು ಹೇಳ್ತಾರೆ ಛಾಯಾಗ್ರಹಗಳಿಗೆ ದೃಷ್ಟಿ ಇಲ್ಲ ಅಂತ. ಬಟ್ ದೃಷ್ಟಿ ನಾನು ತಗೊಂತೀನಿ, ಬಿಕಾಸ್ ನನ್ನ ರಿಸರ್ಚ್ ಅಲ್ಲಿ ಅದು ಪಾಸಿಟಿವ್ ಆಗಿದೆ. ತಗೊಳ್ದೇ ಇರೋರು ಅದು ಅವ್ರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. 3-6ನೇ ಮನೆ ಅಧಿಪತಿ 12ರಲ್ಲಿ ಕೂತಿದ್ದಾರೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮೆಲಿಫಿಕ್ ಪ್ಲಾನೆಟ್ಸ್ ಜೊತೆ ಕೂತಿರೋದ್ರಿಂದ ಲಿಟಿಗೇಷನ್ಸ್. ಈ ಟೈಮಲ್ಲಿ ಯಾರಾದ್ರೂ ಡಿವೋರ್ಸ್ಗೆ ಅಪ್ಲೈ ಮಾಡಂಗಿದ್ರೆ ದಯವಿಟ್ಟು ಮಾಡ್ಬಿಡಿ, ಬಿ ಕೇರ್ಫುಲ್. ಎರಡನೇದು, ಪಕ್ಕದ ಮನೆ ಅಥವಾ ಸೊ ನೈಬರ್ಸ್ ಇಂದ ಏನಾದ್ರು ಸಣ್ಣ ಪುಟ್ಟ ಜಗಳ ಆಗಿ ಪೊಲೀಸ್ ಸ್ಟೇಷನ್ಗೆಲ್ಲ ದಯವಿಟ್ಟು ಹೋಗ್ಬಿಡಿ. ಜಸ್ಟ್ ಸ್ಟಾಪ್ ಇಟ್. ಮಾತುಕತೆನಲ್ಲಿ ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಲಾಸ್. ಒಟ್ಟಾರೆಯಾಗಿ ಮೇಷರಾಶಿಗೆ ಅಷ್ಟು ಚೆನ್ನಾಗಿಲ್ಲ. ಹಂಗಾಗಿ
ಬಿ ಕೇರ್ಫುಲ್. ನೆಕ್ಸ್ಟ್, ಆರನೇ ಮನೇಲಿ ಕೇತು ಅಂಡ್ ಆರನೇ ಮನೆ ಅಧಿಪತಿ ನೀಚ ಆಗಿರೋದ್ರಿಂದ ಲೋನ್ ವಿಚಾರದಲ್ಲಿ ಮೋಸ ಆಗತ್ತೆ. ಯಾರಾದ್ರು ಬ್ಯಾಂಕ್ ಮ್ಯಾನೇಜರ್ ಗೊತ್ತು ನನ್ಗೆ, ಸೊ ನಮ್ಮ ಲೋನ್ ಮಾಡಿಸ್ಕೊಡ್ತೀನಿ, ಪರ್ಸೆಂಟೇಜ್ ಇಷ್ಟು ಕೊಡಿ ಅಂತ ಹೇಳಿದ್ರೆ ಖಂಡಿತ ಬ್ಯಾಂಕ್ ಮ್ಯಾನೇಜರೇ ಚೇಂಜ್ ಆಗ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರೇ ಎಸ್ಕೇಪ್ ಆಗ್ಬೋದು. ಬಿ ಕೇರ್ಫುಲ್. ಯಾವ್ದಾದ್ರು ಫೈನಾನ್ಸ್ ಕಂಪನೀಸ್ ರಾಂಗ್, ಫೈನಾನ್ಸ್ ಕಂಪನೀಸ್ ಸೊ ನಾನು ಈ ತರ ಸ್ಕೀಮ್ ಇದೆ ಆ ತರ ಸ್ಕೀಮ್ ಇದೆ ಅಂತ ಹೇಳಿ ಏನಾದ್ರು ಎಂಟ್ರಿ ಕೊಟ್ರೆ ಬಿ ಕೇರ್ಫುಲ್, ಲಾಸ್ ಆಗುತ್ತೆ. ಶೇರ್ಸ್ ಅಲ್ಲಿ ಬೇಡ ಅಂದ್ರೆ ಯಾರಾದ್ರೂ ಕೆಲಸ ಬಿಟ್ಬಿಟ್ಟು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಲಾಸ್. ಶೇರ್ಸ್ ವಿಚಾರದಲ್ಲಿ, ಬೆಟ್ಟಿಂಗ್ಸ್ ಅಲ್ಲಿ ಸೊ ಲಾಸ್. ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡ್ತಾ ಇದ್ದೀರಾ, ಲಾಸ್. ನೆಕ್ಸ್ಟ್, ಹೊಸದಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಲಾಸ್. ಸೊ ಬಿ ಕೇರ್ಫುಲ್, ಡೋಂಟ್ ಡೂ ಎನಿಥಿಂಗ್. 3 ಮತ್ತೆ 6ನೇ ಮನೆಗೆ ಸಂಬಂಧಪಟ್ಟ ಹಾಗೆ. ಸೊ ಲಾಸು ಮತ್ತೆ ನೀಚ ಕೂಡ ಆಗಿರೋದ್ರಿಂದ ಹುಷಾರಾಗಿರಿ. ಈ ಬಾರಿ ನೀವು ಕೊಟ್ಟಂತಹ ಮಾತಿಂದಾನೆ, ಸೊ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಇಲ್ಲಿ ಮಾತು ಎಕ್ಸ್ಟ್ರಾ ಆಡ್ದೇನೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್, 4ನೇ ಮನೆ ಅಧಿಪತಿ ಫೋರ್ತ್ ಲಾರ್ಡ್ ಯಾರು, ಚಂದ್ರ. ಎಲ್ಲಿ ಕೂತಿದ್ದಾರೆ, 12ರಲ್ಲಿ. ಸೊ ಫೋರ್ತ್ ಲಾರ್ಡ್ ಸಿಟಿಂಗ್ ಇನ್ 12th house. ಸೊ ಬಿ ಕೇರ್ಫುಲ್ ಆನ್ ಯುವರ್ ಮದರ್ ಹೆಲ್ತ್. ಡೆಫಿನೆಟ್ಲಿ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತ ಅಥವಾ ಖರ್ಚು ಹೆವಿ ತೋರಿಸ್ತಾ ಇದೆ. ನೀವು ಅನ್ಕೊಂಡಿರೋದಿಲ್ಲ ಸಡನ್ ಆಗಿ. ಸೊ ಅವ್ರಿಗೆ ಮಾನಸಿಕ ವಿಚಾರವಾಗಿ ಆಗಿರ್ಬೋದು, ದೈಹಿಕ ವಿಚಾರವಾಗಿ ಆಗಿರಬಹುದು. ಆರ್ಥೋಡಿಕ್ಸ್ ಯಾರಾದ್ರು ನಿಮ್ಮ ತಾಯಂದ್ರಿಗೆ ಆರ್ಥೋಡಿಕ್ಸ್ ಏನಾದ್ರು ಇದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತೆ ಪೈಲ್ಸು ಪಿಸ್ತೂಲ ಇದ್ರು ಕೂಡ ದಯವಿಟ್ಟು ಅವ್ರಿಗೆ ಹೇಳಕ್ ಹೇಳಿ. ಎಷ್ಟೋ ಜನ ಸಂಕೋಚದಿಂದ ಹೇಳಲ್ಲ, ಯಾಕಂದ್ರೆ 4ನೇ ಮನೆ ಅಧಿಪತಿ 12ರಲ್ಲಿ ಕೂತಾಗ 4ನೇ ಮನೆನ ನಾವು ಪಾತಾಳದ ಮನೆ ಅಂತ ಕರಿತೀವಿ. ಸೊ ಹಾಗಾಗಿ ತುಂಬಾ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತಾರೆ, ಓಪನ್ ಅಪ್ ಆಗಲ್ಲ. ಅಂಡ್ ಅಲ್ಲಿ ಚಂದ್ರ ಶನಿ ಮತ್ತೆ ಚಂದ್ರ ರಾಹು ಇರೋದ್ರಿಂದ ಭ್ರಮೆಲೆ ಇದ್ದೋಗ್ತಾರೆ. ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ನನ್ಗೆ ಏನೋ ಆಗಿದೆ ಈ ತರ. ಸೊ ಹಾಗಾಗಿ ದಶ ಚೆನ್ನಾಗಿಲ್ಲ ಅಂದಾಗ್ಲೇ ಇವೆಲ್ಲ ಬರೋದು. ಸೊ ಬಿ ಕೇರ್ಫುಲ್. ಫೋರ್ತ್ ಲಾರ್ಡ್ ಇನ್ 12th house. ಸೊ ತಾಯಿನ ಬಿಟ್ಟು ದೂರ ಹೋಗೋ ಪರಿಸ್ಥಿತಿ ಬರುತ್ತೆ, ಅಥವಾ ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ ನಿಮ್ಮ ಹತ್ರ ಇದ್ರೆ. ಮಕ್ಕಳಾದ್ರೆ ಅನವಶ್ಯಕವಾಗಿ ಅವ್ರ ಜೊತೆ ಒಂದು ಗೊಂದಲ ಮಾಡ್ಕೊಳ್ಳೋದು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮಾಡ್ತೀರಾ, ಹಾಗೆ ಮಾಡಬೇಡಿ. ಫಸ್ಟೇ ಮೇಷ ಲಗ್ನದವರು ಸ್ಪೀಡ್ ಜಾಸ್ತಿ, ಹಾಗಾಗಿ ಸ್ಪಾಟ್ ಅಲ್ಲಿ ಡಿಸಿಷನ್ ತಗೋತೀರಾ. ಡಿಸಿಷನ್ ತಗೊಳ್ಳುವಾಗ ಹುಷಾರು. ಇವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ತೋರಿಸ್ತಾ ಇದೆ, ಹಾಗಾಗಿ ಎಚ್ಚರಿಕೆ. ಅಗೇನ್ ಶನಿ, ಚಂದ್ರ, ರಾಹು, ಬುಧ, ಸೂರ್ಯ. ಸೊ ಹಾಗಾಗಿ ಹಾರ್ಟ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಹಾರ್ಟ್ ನ 4ನೇ ಮನೆಗೆ ತಗೊಂತೀವಿ. ಸೊ ಹಾರ್ಟ್ ರಿಲೇಟೆಡ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಫೋಕಸ್ ಆನ್ ಮದರ್ ಹೆಲ್ತ್. ನೆಕ್ಸ್ಟ್, ನೆಮ್ಮದಿ ಹಾಳಾಗುತ್ತೆ. 4ನೇ ಮನೆ ಅಧಿಪತಿ 12 ಕೂತ್ರೆ ನೆಮ್ಮದಿ ಹಾಳಾಗುತ್ತೆ, ನಿದ್ದೆ ಬರಲ್ಲ, ಸೈನಸ್ ಎಕ್ಸ್ಟ್ರಾ ಆಗುತ್ತೆ. ಜಾಸ್ತಿ ಇರೋರ್ಗೆ ಮೆಡಿಸನ್ ಡೋಸೇಜ್ ಜಾಸ್ತಿ ಆಗುತ್ತೆ. ಬಿ ಕೇರ್ಫುಲ್. ಡೋಸೇಜಸ್ ಎಷ್ಟು ತಗೊಂಡಷ್ಟು ಅದು ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್, 5th ಲಾರ್ಡ್ ಅಗೈನ್ ವೇರ್ ಹಿ ಇಸ್ ಸಿಟಿಂಗ್ 12th house. ಸೊ ಇನ್ನು ಇರೋ ಬರೋರೆಲ್ಲ 12th house. ಇನ್ನೇನ್ ಮೇಡಮ್ ಅಸ್ಟ್ರಾಲಜರ್ಸ್ ಚೆನ್ನಾಗಿಲ್ವಾ? ಅಸ್ಟ್ರಾಲಜರ್ಸ್ಗೆ ಹೇಳಿದ್ನಲ್ವಾ, ಅಸ್ಟ್ರಾಲಜರ್ಸ್ ಯಾರಾದ್ರು ರಿಸರ್ಚ್ ಅಲ್ಲಿ ಇದ್ರೆ ಅಥವಾ ಚೇಂಜ್ ಆಫ್ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿದೆ, ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ, ಅವ್ರೇನ್ ಮನುಷ್ಯರಲ್ವಾ. ಸೊ ಹಾಗಾಗಿ ಎಷ್ಟೇ ಆಧ್ಯಾತ್ಮಿಕ ಇದ್ರು ಕರ್ಮ. ಸೊ ಹಾಗಾಗಿ 5ನೇ ಮನೆ ಅಧಿಪತಿ 12ರಲ್ಲಿ ಕೂತಿರೋದ್ರಿಂದ ಸೊ ಡೆಫಿನೆಟ್ಲಿ ಮಕ್ಕಳ ವಿಚಾರದಲ್ಲಿ ಲಾಸ್. ಸೊ ಕಿಡ್ಸ್ ಅಥವಾ ಚಿಲ್ಡ್ರನ್ ಓದೋ ವಿಚಾರದಲ್ಲಿ ತುಂಬಾ ಹಠ ಮಾಡ್ತಾರೆ, ಅಥವಾ ಓದಲ್ಲ, ನಿದ್ದೆ ಜಾಸ್ತಿ, ಅಡಿಕ್ಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ, ಹುಷಾರಾಗಿರಿ. ಹಾಗೆ ಇಲ್ಲಿ ಬಿಟ್ಟು ನಾನು ಬೇರೆ ಕಡೆ ಹೋಗಿ ಓದ್ತೀನಿ ಅಂದ್ರೂ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, 5ನೇ ಮನೆ ಅಧಿಪತಿ 12ರಲ್ಲಿ ಕೂತಿರೋದ್ರಿಂದ ಅದು ವಾಟರ್ ಸೈನ್ ಆಗಿರೋದ್ರಿಂದ ಸೊ ಬಿ ಕೇರ್ಫುಲ್. ಮಕ್ಕಳು ಸ್ವಿಮ್ಮಿಂಗ್ ಮಾಡುವಾಗ ಅಥವಾ ಅವರ ಆರೋಗ್ಯ ಸಂಬಂಧಪಟ್ಟ ಹಾಗೆ ಸೊ ಯಾರಿಗಾದ್ರೂ ಕೋಲ್ಡ್ ಅಥವಾ ಅಸ್ತಮ ಕಾಯಿಲೆಗಳ ತರ ಏನಾದ್ರೂ ಇದ್ರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ದಯವಿಟ್ಟು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಲಾಸ್ ಆಗುತ್ತೆ. ಶೇರ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದಾದ ನಂತರ ಹೊಸದಾಗಿ ಮೂವಿನ ಅಂದ್ರೆ ಪ್ರೊಡ್ಯೂಸರ್ಸ್ ಆಗಿರಬಹುದು ಅಥವಾ ಡೈರೆಕ್ಟರ್ಸ್ ಆಗಿರಬಹುದು, ಸುಮಾರು ಬಜೆಟ್ ನ ಹಾಕಿ ಮೂವಿ ತೆಗೆಯುವಾಗ ಹುಷಾರಾಗಿ ನೋಡಿ, ಅಥವಾ ಲಾಂಚ್ ಮಾಡೋವಾಗ್ಲೂ ಸ್ವಲ್ಪ ಕೇರ್ಫುಲ್ ಇಂದ ಇರಿ. ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದೀರಾ, ಸ್ಪೋರ್ಟ್ಸ್ ಅಥವಾ ಯಾರಾದ್ರೂ ಮಂತ್ರ ಸಾಧನೆ ಮಾಡೋರಿದ್ರೆ ಇವಾಗ್ಲೂ ಮಂತ್ರ ಸಾಧನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ 5ನೇ ಮನೆ ಅಧಿಪತಿ 12ರಲ್ಲಿ ಯಾರ ಜೊತೆ, ರಾಹು, ಶನಿ, ಚಂದ್ರ, ನೀಚ ಬುಧ. ಸೊ ಹಂಗಾಗಿ ತಲೆಗೆ ಹತ್ತಲ್ಲ, ಮಂತ್ರಗಳ ಸಿದ್ಧಿ ಮಾಡ್ಕೊಳಕ್ಕಾಗಲ್ಲ, ತಲೆ ಹತ್ತಲ್ಲ. ಅಥವಾ ಜ್ಯೋತಿಷ್ಯ ಕಲಿತೀನಿ ಅಂತ ಹೋಗೋದು, ಅಲ್ಲಿ ಇಲ್ಲಿ ದುಡ್ಡು ಹಾಕೋದು, ಫೇಕ್ ಸರ್ಟಿಫಿಕೇಟ್ಗಳನ್ನ ತಗೊಳ್ಳೋದು, ಮತ್ತೆ ನಾನು ಓದಿದ್ದೀನಿ ಅಂತ ಹೇಳೋದು. ಸೊ ಹಾಗಾಗಿ ಈ ತರ ಎಲ್ಲ ಚೀಟ್ ಆಗೋ ಸಾಧ್ಯತೆ ಇರುತ್ತೆ. ಬಿ ಕೇರ್ಫುಲ್. ಅದೇನು 6ನೇ ಮನೆದು 7ನೇ ಮನೆದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 6ನೇ ಮನೆದು ಲಿಟಿಗೇಷನ್ಸ್ ನೋಡಿ, ಇಲ್ಲಿ ಲಿಟಿಗೇಷನ್ಸ್, ಲೋನ್ಸ್, ಹೆಲ್ತ್ ಇದೆಲ್ಲ ಇಲ್ಲೇ ಬಂದಿದೆ. ಬಿಸ್ನೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಲಗ್ನ ಲಾಡು ಮತ್ತೆ 8th ಲಾರ್ಡ್ ಇನ್ 3rd house ನಾನು ಆಲ್ರೆಡಿ ಹೇಳಿದ್ದೀನಿ ಏನಂತ. 8ನೇ ಮನೆ ಅಧಿಪತಿ 3ರಲ್ಲಿ ಕೂತಾಗ ಏನಾಗುತ್ತೆ, ಸಡನ್ ಟ್ರಾನ್ಸ್ಫಾರ್ಮೇಶನ್. ಯಾವ ವಿಚಾರವಾಗಿ, ಸಂಬಂಧಿರ ವಿಚಾರವಾಗಿ, ತಂಗಿಯರ ವಿಚಾರವಾಗಿ, ಹಾಗೆ ನೈಬರ್ಸ್ ವಿಚಾರವಾಗಿ. ಇಷ್ಟ ದಿವಸ ತುಂಬಾ ಒಳ್ಳೆಯವರಾಗಿರ್ತಾರೆ, ಈಗ ನಿಮ್ಗೆ ಗೊತ್ತಾಗಲ್ಲ, ಓ ಮೈ ಗಾಡ್ ಅಂತ ಕನ್ಫ್ಯೂಸ್ ಆಗ್ತೀರಾ. ಈ ತರ ಬದಲಾವಣೆಗಳಾಗಿ, ಈ ತರ ಬದಲಾವಣೆ ಮಾಡಕ್ಕೆ ಶನಿ ಬರೋದು.
ಯಾರ್ ನಿಮ್ಮವರು ಯಾರ್ ನಿಮ್ಮವರಲ್ಲ, ಯಾರ್ ನಿಮ್ ಕಷ್ಟದಲ್ಲಿ ಜೊತೆ ಇರ್ತಾರೆ, ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆನೆ ಸಾಡೆ ಸಾತಿ ಬರೋದು. ಸೊ ಹಾಗಾಗಿ ನೀವೇನಾದ್ರೂ 17 ವರ್ಷದಿಂದ 24 ವರ್ಷದ ಒಳಗವರಾಗಿದ್ರೆ ಖಂಡಿತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳೇಬೇಕು ದಿಸ್ ಇಸ್ ದ ಲೈಫ್ ಅಂತ ಹೇಳಿ. ಸಾಡೆ ಸಾತಿ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗಲ್ಲ, 17 ವರ್ಷ ಯಾರು ದಾಟಿರ್ತೀರಾ ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಫೈನ್. 8ನೇ ಮನೆ ಅಧಿಪತಿ 3ರಲ್ಲಿರೋದ್ರಿಂದ ಸೊ ಬಿ ಕೇರ್ಫುಲ್. ಉಸಿರಾಟದ ಸಮಸ್ಯೆ, ಅಸ್ತಮ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅಥವಾ ಹೆಲ್ತ್ ಇಶ್ಯೂಸ್ ಯಾರಿಗಿದ್ರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಲಗ್ನ ಲಾಡು ಮತ್ತೆ ಏತ್ ಲಾಡು 3rd ಅಲ್ಲಿ ಇರೋದ್ರಿಂದ, 3rd ಹೌಸ್ ಹಿಟ್ ಆಗಿರೋದ್ರಿಂದ. ಸೊ ಡ್ರೈವಿಂಗ್ ಅಲ್ಲಿ ಬಿ ಕೇರ್ಫುಲ್, ಪ್ರಾಪರ್ಟಿ ರಿಲೇಟೆಡ್ ಬಿ ಕೇರ್ಫುಲ್. ಹಾಗೆ ಹೊಸದಾಗಿ ಹಾಸ್ಪಿಟಲ್ ಯಾರಾದ್ರೂ ಕಟ್ತೀನಿ ಅಥವಾ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತೀನಿ, ಸೊ ಈ ತರ ಏನಾದ್ರು ಲೋನ್ಸ್ಗೆ ಅಪ್ಲೈ ಮಾಡಿದ್ರೆ ಬಿ ಕೇರ್ಫುಲ್. ರೈಡ್ ಆಗೋ ಸಾಧ್ಯತೆ ಇದೆ, IT ರೈಡ್ ಆಗಬಹುದು ಅಥವಾ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಬಹುದು. ಸೊ ಹಿಂದೆ ನೀವು ಕೊಟ್ಟಿರೋದು ಏನೋ ಚೆಕ್ಸ್ ಬೌನ್ಸ್ ಆಗ್ಬೋದು, ಸೊ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗ್ಬೋದು, ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗ್ಬೋದು, ಅಥವಾ ಲ್ಯಾಂಡ್ ರಿಲೇಟೆಡ್ ಆಗಿರಬಹುದು. ಯಾರಾದ್ರೂ ಪೆಟ್ರೋಲ್ ಬಂಕು, ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾ ಇದ್ರೆ ನಿಮ್ಮ ಒಂದು ಇದ್ರ ಮೇಲೆ ರೈಡ್ ಆಗೋ ಸಾಧ್ಯತೆ ಇದೆ, ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಕೂಡ ಆಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರ್ಗೇನು ಸೊ ಲಾಸ್, ಡಬಲ್ ಡಬಲ್ ಟ್ಯಾಕ್ಸ್ ಕಟ್ಟೋದು ಅಥವಾ ಕಟ್ತಿರ್ತೀರಾ ರಿಸಿಪ್ಟ್ ಎಲ್ಲ ಕಳ್ದೋಗಿರುತ್ತೆ, ಬಿ ಕೇರ್ಫುಲ್. ಅಂಡ್ ಲಗ್ನ ಲಾಡು ಅಂಡ್ ಏತ್ ಲಾಡು ಎರಡು 3ರಲ್ಲಿ ಕೂತಿರೋದ್ರಿಂದ ದೇಹದ ಮೇಲೆ ಏನಾದ್ರು ಚಿನ್ನ ಅಥವಾ ಪ್ಲಾಟಿನಂ ಡೈಮಂಡ್ ಹಾಕಿದ್ರೆ ಬಿ ಕೇರ್ಫುಲ್, ಕಳವು ಆಗುವ ಸಾಧ್ಯತೆ ಇದೆ. ಬನ್ನಿ ನೆಕ್ಸ್ಟ್ ನಾವು ಇದೊಂದು ಪಾಯಿಂಟ್ ಸ್ವಲ್ಪ ಚೆನ್ನಾಗಿದೆ ನೋಡಿ. ಮೇಷ ರಾಶಿಯವ್ರಿಗೆ ಎಲ್ಲ ಸಮಸ್ಯೆ ಆಗಿದೆ ಪಾಪ, ಅವ್ರು ಈ ವಿಡಿಯೋ ನೋಡೋರ್ಗೆನೆ ಎಷ್ಟು ಸಂಕಟ ಆಗುತ್ತೆ. ಸಂಕಟ ಮಾಡ್ಕೋಬೇಡಿ, ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇಲ್ಲಿ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಒಂದು ಪಾಯಿಂಟ್ ತುಂಬಾ ಖುಷಿ ಪಡೋದೇನಪ್ಪಾ ಅಂದ್ರೆ 9ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ ಈ ದ್ವಿತೀಯ ಭಾವದಲ್ಲಿ ಕೂತಿದ್ದಾರೆ. ಹಬ್ಬ, ಸ್ವಲ್ಪ ರಿಲೀಫ್. ಹೆಂಗೆ, ಈ ಹಿಂದೆ ನೀವು ಮಾಡಿರೋ ಪೂಜಾ ಪುಣ್ಯಗಳು, 9ನೇ ಮನೆ ಧರ್ಮದ ಮನೆ, ಧರ್ಮದ ಕಾರ್ಯಗಳು ಏನೋ ರೇವರಿಗೆ ರಾಯರಿಗೆ ಅಥವಾ ದೇವರಿಗೆ ಸೇವೆಗಳನ್ನ ಮಾಡಿರ್ತೀರಾ ಅಥವಾ ದಾನ ಧರ್ಮಗಳನ್ನ ಮಾಡಿರ್ತೀರಾ, ಇವೆಲ್ಲ ನಿಮಗ್ ಕಾಪಾಡುತ್ತೆ. ನಿಮ್ಮ ಪೂರ್ವಿಕರು ಮಾಡಿರುವಂತಹ ಪುಣ್ಯ ಕೂಡ ನಿಮಗೆ ಈ ಬಾರಿ ಬರುತ್ತೆ. ಸೊ ನಾಟ್ ಟು ವರಿ, ಪೂರ್ವಿಕರು ಮಾಡಿರುವಂತಹ ಪುಣ್ಯ ಕೂಡ ನಿಮಗೆ ಈ ಬಾರಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರೋ ಮಾಡಿರುವಂತಹ ಪುಣ್ಯ, ಯಾವಾಗ್ಲೋ ಮಾಡಿರುವಂತಹ ಪುಣ್ಯ ಜಸ್ಟ್ ಮಿಸ್ ಅಂತ ಹೇಳ್ತೀವಲ್ಲ, ಜಸ್ಟ್ ಮಿಸ್ ಕೂಡ ಇಲ್ಲೆಲ್ಲ ಒಳ್ಳೇದಾಗುತ್ತೆ. 9ನೇ ಮನೆಗೆ ಮತ್ತೆ 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಹಾಸ್ಪಿಟಲ್ಗೆ ಹೋಗಿರ್ತೀರಾ. ಸೊ ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಾಸ್ಪಿಟಲ್ ಅಲ್ಲೇ ಯಾರೋ ಒಂದಷ್ಟು ಜನ ಬಂದು ಫ್ಯಾಮಿಲಿ ತರ ನೋಡ್ಕೋತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ದೇವಸ್ಥಾನಕ್ಕೆ ಎಲ್ಲೋ ಹೋಗಿರ್ತೀರಾ, ದಾರಿ ಗೊತ್ತಾಗಲ್ಲ, ಸೊ ಯಾರೋ ಒಬ್ರು ಬಂದು ನಿಮ್ ಕೈ ಹಿಡಿತಾರೆ. ಸೊ ಎಲ್ಲೋ ಸ್ಕೂಲು ಕಾಲೇಜ್ ಹತ್ರ ಜಸ್ಟ್ ಮಿಸ್ ಆಗ್ತಾ ಇತ್ತು, ಜಸ್ಟ್ 1 ಮಾರ್ಕ್ಸ್. ಸೊ 1 ಮಾರ್ಕ್ಸ್ ಅಲ್ಲಿ ನೀವು ಇಲ್ಲಿ ಪಾಸ್ ಆಗ್ತೀರಾ. ಸೊ ಥ್ಯಾಂಕ್ಸ್ ಟು ಗಾಡ್ ಈ ತರ ಹೇಳ್ತೀರಾ. ಸೊ ಹಾಗಾಗಿ 9 ಮತ್ತು 12ನೇ ಮನೆ ಅಧಿಪತಿ ದ್ವಿತೀಯದಲ್ಲಿ ಕೂತಿರೋದ್ರಿಂದ ಈ ಬಾರಿ ಸಡನ್ ಆಗಿ ಲಾಭ ನಿಮ್ಗೆ ಆ ದೇವತಾ ಕಾರ್ಯಗಳಿಂದ ನಿಮ್ಗೆ ಲಾಭ ತೋರಿಸುತ್ತೆ. ಅಥವಾ ಲಾಭ ಅಂದ್ರೆ ಏನು, ದುಡ್ಡು ಒಂದೇ ಅಂತ ತಿಳ್ಕೊಬೇಡಿ. ಸೊ 9ನೇ ಮನೆ ಇದು ಗುರು ಮನೆ, ಇದು ಬೇರೆ ಮನೆ ಆಗಿದೆ ದುಡ್ಡು. ಇಲ್ಲಿ ಏನಾದ್ರೂ ಪುಣ್ಯ ಪುಣ್ಯ ಪ್ರಾಪ್ತಿ ಆಗುತ್ತೆ, ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ಪಾಸಿಟಿವಿಟಿ ಜಾಸ್ತಿ ಇದೆ. ನೆಕ್ಸ್ಟ್ ನಾವು 10 ಮತ್ತು 11ನೇ ಅಧಿಪತಿ ಎಲ್ಲಿ ಕೂತಿದ್ದಾರೆ, 12ರಲ್ಲಿ. ಸೊ 10 ಮತ್ತು 11ನೇ ಅಧಿಪತಿ 12ರಲ್ಲಿ ಕೂತಿರೋದ್ರಿಂದ ನಂಬರ್ 1 ಕೆಲಸದ ತೊಂದರೆ ಆಗುತ್ತೆ, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಬ್ಯಾಡ್ ನೇಮ್ ಫೇಮ್ ಬರುತ್ತೆ. ಬ್ಯಾಡ್ ನೇಮ್ ಫೇಮ್ 15 ದಿವಸ ಹೊಗಳೋರು ಆಫೀಸಲ್ಲಿ 15 ದಿವಸ ಆದ್ಮೇಲೆ ಸೊ ಅವರೇ ನಿಮ್ಗೆ ಏನು ಪೇಪರ್ ಹಾಕಿ ಅಂತ ಹೇಳ್ಬೋದು, ಬಿ ಕೇರ್ಫುಲ್. ಅದಾದ ನಂತರ ಇಂಟರ್ವ್ಯೂಸ್ ಅಲ್ಲಿ ಎಲ್ಲ ಸೂಪರ್, ನೀವು ಎಕ್ಸಲೆಂಟ್ ಅಂತ ಹೇಳ್ತಾರೆ, ಆಫರ್ ಲೆಟರ್ ಬರೋದಿಲ್ಲ. ಇನ್ನು ಪ್ಯಾಕೇಜ್ ವಿಚಾರಕ್ಕೆ ಬಂದಾಗ ನಿಮಗೆ ಫಸ್ಟ್ ನಾವು ಏನು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ, ಖಂಡಿತ ಮಾಡಲ್ಲ. ಸೊ ಹಾಗಾಗಿ ಇದೇ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಫಾರಿನ್ಗೆ ಯಾರಾದ್ರೂ ಹೋಗೋರಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಇಂಥ ಬ್ಯಾಡ್ ಟೈಮ್ ಅಲ್ಲಿ ಅಲ್ಲೋಗಿ ಸಿಕ್ಕಾಕೊಂಡು ಐಸೋಲೇಷನ್ ಆಗಿ ಗೊತ್ತಿಲ್ದಿರೋ ಜಾಗದಲ್ಲಿ ತುಂಬಾ ಸಫರ್ ಪಡ್ಬೇಕಾಗತ್ತೆ, ಬಿ ಕೇರ್ಫುಲ್. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸೊ 10 11 ಮನೆ ಲಾಭದ ಮನೆ 12ರಲ್ಲಿ ಕೂತಿದೆ, ಖಂಡಿತ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೇಡಿ 2.5 ವರ್ಷ. ಸೊ ನೀವ್ ಹೆಂಗೆ ಹಣನ ನೀರ್ಗಿನ್ನ ಕಮ್ಮಿ ಖರ್ಚು ಮಾಡ್ಬೇಕು, ಹಾಲ್ ಖರ್ಚು ಮಾಡ್ದಂಗ್ ಖರ್ಚು ಮಾಡ್ಬೇಕು, ಹಣನ ಆಗಿರ್ಬಹುದು. ನಿಮ್ಮ ಫ್ರೆಂಡ್ ಸರ್ಕಲ್ ನ ಫಸ್ಟ್ ಬಿಟ್ಬಿಡಿ. 11ನೇ ಮನೆ ಸಮಾಜದಲ್ಲಿ 11ನೇ ಮನೆ. ಸೊ ಫ್ರೆಂಡ್ಸ್, ಈ ಯಾರೋ ಫ್ರೆಂಡ್ಸ್ ಅವ್ರೇನೋ ಒಂದ್ 10 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ನೀವು ಹಠ ಮಾಡಿ ಇನ್ವೆಸ್ಟ್ ಮಾಡ್ಬೇಡಿ, ಲಾಸ್ ಆಗುತ್ತೆ. ನೆಕ್ಸ್ಟ್ 10ನೇ ಮನೆ ಅಧಿಪತಿ ಇಲ್ಲಿರೋದ್ರಿಂದ ಜಾಬ್ ಅಲ್ಲಿ ಲಾಸು, ನೇಮು ಫೇಮು ಮನಿ, ನೆಮ್ಮದಿ, ಪ್ರೆಸ್ಟೀಜ್. ಸೊ ಇರೋ ಪ್ರಾಪರ್ಟಿ ಕಳ್ಕೋಬಹುದು, ಇರೋ ಜ್ಯುವೆಲರ್ ಅಡ ಇಡಬಹುದು, ಇರೋ ಕಾರ್ ಹೋಗಬಹುದು, ಏನಾದ್ರೂ ಸರಿ. ಸೊ ಆಲ್ ನೆಗೆಟಿವ್ಸ್ ಇದೆ ಈ ಸೆಕ್ಟರ್ ಅಲ್ಲಿ, ಬಿ ಕೇರ್ಫುಲ್. ಅಂಡ್ ಗೇನ್ಸ್ ಡೆಫಿನೆಟ್ಲಿ ಸೇವಿಂಗ್ಸ್ ಆಗೋದಿಲ್ಲ, ಲಾಸ್ ಆಗುತ್ತೆ. ಎಷ್ಟೋ ಜನ ತಮ್ಮ ಒಂದು ಬಿಸ್ನೆಸ್ ಕೂಡ ಶಟ್ ಡೌನ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ, ಯಾಕಂದ್ರೆ ಮೈಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅಲ್ಲಿ ಬರೋ ಟ್ಯಾಕ್ಸ್ ಗಳಾಗಿರ್ಬಹುದು, ರೆಂಟ್ ಗಳಾಗಿರ್ಬಹುದು. ಸೊ ಹಾಗಾಗಿ ಅಂಡ್ ಸಡನ್ ಆಗಿ ವಾಸ್ತು ಸರಿ ಇಲ್ಲ, ಮನೆ ಶಿಫ್ಟ್ ಮಾಡ್ಬಿಡೋಣ ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಮನೆನೂ ಶಿಫ್ಟ್ ಮಾಡ್ಬೇಡಿ, ವಾಸ್ತುಗುನು ತಲೆ ಕೆಡ್ಸ್ಕೊಬೇಡಿ. ಸೊ ಈ ಟೈಮಲ್ಲಿ ಮಾಡ್ಬೇಕಾಗಿರೋದು ಒಂದೇ, ಸೊ ರೆಮಿಡೀಸ್ ವೈಯಕ್ತಿಕ ಜಾತಕದ ಮುಖಾಂತರ ತಗೊಳ್ಳಿ. ಸೊ ಇಲ್ಲಿ ರೆಮಿಡೀಸ್ ಓವರ್ ಆಲ್ ಶನಿ ಮೂವ್ ಆದಾಗ ನಂಬರ್ 1 ರೆಮಿಡಿ ಅಂತ ಹೇಳಿದ್ರೆ ಸೊ ಎಳ್ಳೆಣ್ಣೆ ದಾನ ಕೊಡೋದು, ಅಥವಾ ಬಡವರಿಗೆ ಅಂತ ಹೇಳಿದ್ರೆ
ಸೊ ತುಂಬಾ ಊಟಕ್ಕಿಲ್ದೆ ಇರೋರಿಗೆ ಹೆಲ್ಪ್ ಮಾಡೋದು ನಂಬರ್ 1 ರೆಮಿಡಿ, ಅದ್ ನಿಮಗೆ ಗೊತ್ತಿರೋದೆ. ಇದಿಷ್ಟು ಗೋಚಾರ ಲಗ್ನ ಫಲಗಳು, ವೈಯಕ್ತಿಕ ಜಾತಕ. ಫಾರ್ ಎಕ್ಸಾಂಪಲ್ ನಿಮ್ದು ಮೇಷರಾಶಿ ಆಗಿರುತ್ತೆ ಅಥವಾ ಮೇಷ ಲಗ್ನ, ನಿಮ್ಮ ಜಾತಕ ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ. ಯೋಗಕಾರಕ ದಶಗಳು, ಭಾಗ್ಯಾಧಿಪತಿ ದಶಗಳು ನಡೆಯುವಾಗ ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಇದು ಟ್ರಾನ್ಸಿಟ್ ಅಲ್ಲಿ ಇರೋದ್ರಿಂದ ಇದು ರೂಲ್. ಇದು ಅವ್ನು ಬರ್ತಾನೆ, ಟಚ್ ಮಾಡ್ಕೊಂಡು ಹೋಗ್ತಾನೆ, ಅವ್ರು ಬೀಸೋ ಗಾಳಿಗೆ ನಾವು ರೆಡಿ ಇರ್ಬೇಕು ತಡ್ಕೊಳಕ್ಕೆ. ಅದಕ್ಕೆ ರೆಮಿಡೀಸ್ ನ ಬಿಫೋರ್ ಇಂದ ಮಾಡಿ. 24 hours ಅಲ್ಲಿ ರೆಮಿಡೀಸ್ ಯಾವ್ದು ವರ್ಕ್ ಆಗಲ್ಲ. ದಯವಿಟ್ಟು ಆ ತರ ಎಕ್ಸ್ಪೆಕ್ಟೇಷನ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬೇಡಿ. ಹಾಗೆ ಸೊ ಕನ್ಸಲ್ಟೆನ್ಸಿಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಿಮ್ಗೆ. ಝೂಮ್ ಕಾಲ್ ಇರುತ್ತೆ ಅಥವಾ ನಾರ್ಮಲ್ ಕಾಲ್ ಇರುತ್ತೆ, ನಿಮಗೆ ಯಾವ್ದು ಕಂಫರ್ಟೋ ಅದು ತಗೊಳ್ಳಿ. ಸೊ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡಿ. ಹಾಗೆ ಕನ್ಸಲ್ಟೆನ್ಸಿಗೆ ಮತ್ತೆ ಕ್ಲಾಸಸ್ಗೆ ಪುನಃ ಹೇಳ್ತಾ ಇದ್ದೀನಿ, ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಮ್ಮ ಸಂಸ್ಥೆಯಿಂದ ನಡೆಯುತ್ತೆ, ಅಸ್ಟ್ರಾಲಜಿ ಕ್ಲಾಸಸ್ ಅಲ್ಲ. ಇದು ವಿಚಾರ ಬಂದು ನನ್ನ ಒಂದು ಚಾನೆಲ್ ನ ವೀಕ್ಷಕರಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ಲಿ ಅನ್ನೋಕ್ಕೆ ನಾನು ಈ ತರ ಎಕ್ಸ್ಪ್ಲೈನ್ ಮಾಡೋದು ಅಷ್ಟೇನೆ. ಸೊ ಥ್ಯಾಂಕ್ ಯು, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ಕೊಟ್ಟು ವಿಡಿಯೋ ನೋಡಿ. ಸೊ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಮೇಷರಾಶಿ ಮೇಷ ಲಗ್ನದವರು ಸ್ವಲ್ಪ ಎಚ್ಚರಿಕೆಯಿಂದ ದಯವಿಟ್ಟು ಇರಿ. ಥ್ಯಾಂಕ್ ಯು ಸೋ ಮಚ್.